ಪೊಲೀಸರ ಸೋಗಿನಲ್ಲಿ ಬೆಂಗಳೂರಿನ ಉದ್ಯಮಿ ಮನೆ ಲೂಟಿ, ಅರ್ಧ ಕೆಜಿ ಚಿನ್ನ 20 ಲಕ್ಷ ನಗದು ದೋಚಿ ಪರಾರಿ. ಪೊಲೀಸರ ಸೋಗಿನಲ್ಲಿ ಉದ್ಯಮಿಯೊಬ್ಬರ ಮನೆಗೆ ನುಗ್ಗಿದ ಇಬ್ಬರು ಅಪರಿಚಿತರು 20 ಲಕ್ಷ ರೂಪಾಯಿ ನಗದು ಹಾಗೂ ಅರ್ಧ ಕೆಜಿ ಚಿನ್ನ ದೋಚಿಕೊಂಡು ಪರಾರಿಯಾಗಿರುವ ಘಟನೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸೋಮವಾರ ನಡೆದಿದೆ. ಬಿಎಲ್ ಬಡಾವಣೆಯ ರಿಯಲ್ ಎಸ್ಟೇಟ್ ಉದ್ಯಮಿ ಹೊಂಬಾಳೇಗೌಡ ಅವರ ಮನೆಯಲ್ಲಿ ಈ ದರೋಡೆ ನಡೆದಿದೆ. ಹೊಂಬಾಳೇಗೌಡ ಅವರು ಪತ್ನಿ ಮಂಗಳಮ್ಮ ಮತ್ತು 2.5 ವರ್ಷದ ಮೊಮ್ಮಗು ಜೊತೆ ಮನೆಯಲ್ಲಿದ್ದರು. ಮಧ್ಯಾಹ್ನ ಸಬ್ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಧರಿಸಿದ್ದ ವ್ಯಕ್ತಿ ಹಾಗೂ ಮತ್ತೊಬ್ಬ ಪೊಲೀಸ್ ಪೇದೆ ದಿರಿಸಿನಲ್ಲಿ ಡೈರಿ ಹಿಡಿದು ಇಬ್ಬರು ಮನೆ ಒಳಗೆ ಬಂದಿದ್ರು. ಯಲಹಂಕ ಪೊಲೀಸ್ ಠಾಣೆಯಿಂದ ಬಂದಿದ್ದೇವೆ ಅಂತ ಹೇಳಿದ್ರು. ಬಂದ ಕೂಡಲೇ ಒಳಗಡೆಯಿಂದ ಡೋರ್ ಲಾಕ್ ಮಾಡಿದ್ರು. ಬಳಿಕ ಗನ್ ತೋರಿಸಿ ಹೊಂಬಾಳೇಗೌಡ ಹಾಗೂ ಮಂಗಳಮ್ಮ ಅವರಿಗೆ ಟೇಪ್ ನ ಸುತ್ತಿದ್ರು. ನಂತರ ಮನೆಯನ್ನು ಜಾಲಾಡಿ ಸುಮಾರು 20 ಲಕ್ಷ ಹಣ ಹಾಗೂ ಅರ್ಧ ಕೆಜಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಜೊತೆಗೆ ದಂಪತಿ ಮೊಬೈಲ್ ಅನ್ನ ಕಸಿದುಕೊಂಡು ಹೋಗಿದ್ದಾರೆ ಅಂತ ಇದೀಗ ಪೊಲೀಸ್ ಮೂಲಗಳು ಹೇಳಿವೆ. ಆರೋಪಿಗಳು ಕೃತ್ಯ ಎಸಗಿದ ಬಳಿಕ ಸಿಸಿಟಿವಿ ಡಿವಿಆರ್ ಕಳಚಿಕೊಂಡು ತೆರಳಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಿಸಿ ಆರೋಪಿಗಳ ಬಂಧನಕ್ಕೆ ಕ್ರಮ ವಹಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಮನೆಯ ಭದ್ರತೆಗಾಗಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಿಂದ ಕಳವಿನ ಸಂದೇಶ ಬಂದರೂ ಮಾಲೀಕರು ಸಕಾಲಕ್ಕೆ ಎಚ್ಚರ ವಹಿಸಿದ ಪರಿಣಾಮ ಕಳ್ಳರ ಕರಾಮತ್ತು ತಡೆಯಲಾಗಲಿಲ್ಲ. ರಾಜರಾಜೇಶ್ವರಿ ನಗರ ಬಳಿಯ ದ್ವಾರಕಾ ನಗರದ ಬಿಡಿಎ ಲೇಔಟ್ ನಿವಾಸಿ ವಿದ್ಯಾಶ್ರೀಯವರ ಮನೆಯಲ್ಲಿ ಭಾನುವಾರ ತಡರಾತ್ರಿ ಕಳವು ನಡೆದಿದ್ದು, ಕಳ್ಳರು 1 ಕೆಜಿ ಬೆಳ್ಳಿ, 9 ಗ್ರಾಂ ಚಿನ್ನ, ಕಿವಿಯೋಲೆ ಹಾಗೂ 1.10 ಲಕ್ಷ ರೂಪಾಯಿ ದೋಚಿ ಪರಾರಿಯಾಗಿದ್ದಾರೆ. ಈ ಸಂಬಂಧ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಖಾಸಗಿ ಕಂಪನಿ ಉದ್ಯೋಗಿ ವಿದ್ಯಾಶ್ರೀ ಮನೆಗೆ ಬೀಗ ಹಾಕಿಕೊಂಡು ಶಿವರಾತ್ರಿ ಹಬ್ಬ ಆಚರಣೆಗಾಗಿ ಸಹೋದರಿಯ ಮನೆಗೆ ಹೋಗಿದ್ರು. ಇದೇ ವೇಳೆ ವಿದ್ಯಾಶ್ರೀಯವರ ಮನೆಯ ಬಾಗಿಲು ಮುರಿದು ಒಳನುಗ್ಗಿರುವ ಕಳ್ಳರು ಹಣ ಹಾಗೂ ಆಭರಣ ಕದ್ದು ಪರಾರಿಯಾಗಿದ್ದಾರೆ. ರಾತ್ರಿ ಸಹೋದರಿಯ ಮನೆಯಲ್ಲಿ ತಂಗಿದ್ದ ವಿದ್ಯಾಶ್ರೀಯವರ ಮೊಬೈಲ್ಗೆ ಮನೆಯ ಸಿಸಿ ಕ್ಯಾಮೆರಾಗಳಿಂದ ಎಚ್ಚರಿಕೆಯ ಸಂದೇಶ ರವಾನೆಯಾಗಿತ್ತು. ಆದರೆ ಅವರು ಸೋಮವಾರ ಬೆಳಗ್ಗೆ ಆ ಸಂದೇಶವನ್ನ ನೋಡಿದ್ದಾರೆ. ಬಳಿಕ ತಕ್ಷಣ ಮನೆಗೆ ಬಂದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದ ವಿಡಿಯೋವನ್ನ ಪರಿಶೀಲಿಸಿದಾಗ ಕಳ್ಳರ ದುಷ್ಕೃತ್ಯ ಬಯಲಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.